ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ್ರೆ ಎಲ್ಲಿದ್ದೀರಿ? ಮಳೆಗೆ ಮನೆಗಳು ಬಿದ್ದು ಹೋಗ್ತಾ ಇದೆ, ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಇದು? ಹಾಸನದ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ವಿರುದ್ಧ ಜನ ಈ ರೀತಿಯಾಗಿ ಪ್ರಶ್ನೆ ಮಾಡೋದ್ರ ಮುಖಾಂತರವಾಗಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಶಾಸಕರ ಆದಾಗಿನಿಂದ ನಿಮ್ಮ ಏರಿಯಾಗಳಿಗೆ ಎಷ್ಟು ಬಾರಿ ಭೇಟಿ ಕೊಟ್ಟಿದ್ದೀರಾ ನೀವು? ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದೀರಿ, ನಮ್ ಗೋಳು ಕಾಣಿಸಲ್ವಾ ಹಾಗಾದ್ರೆ ನಿಮ್ಗೆ ಅಂತ ಕಿಡಿಕಾರ್ತಾ ಇದ್ದಾರೆ ಸಾರ್ವಜನಿಕರು. ಮತ ಕೊಟ್ಟವರು ಬದುಕಿದ್ದಾರಾ ಸತ್ತಿದ್ದಾರಾ ಅನ್ನೋದನ್ನ ಒಮ್ಮೆ ಬಂದು ನೋಡಿ. ಅರಸೀಕೆರೆ ಪಟ್ಟಣದ ಬಾಬಾ ಸಾಹೇಬ್ ಬೀದಿಯ ಗ್ರಾಮಸ್ಥರು ಇತರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪೋಸ್ಟರ್ಗಳನ್ನ ಹಿಡಿದು ಶಿವಲಿಂಗೇಗೌಡ ವಿರುದ್ಧ ಮಹಿಳೆಯರು ಆಕ್ರೋಶದ ಮಾತುಗಳನ್ನ ಆಡ್ತಾ ಇದ್ದಾರೆ. ಎಲೆಕ್ಷನ್ ಅಲ್ಲಿ ಗೆದ್ರು, ಆಮೇಲೆ ಹೋದ್ರು, ಅದಾದ್ಮೇಲೆ ಈಚೆ ಬಂದೇ ಇಲ್ಲ. ನಾವು ಹೆಂಗಿದ್ದೀವಿ, ಏನ್ ಮಾಡ್ತಿದ್ದೀವಿ, ನಮ್ ಕಷ್ಟ ಏನಿದೆ, ನಮ್ಮ ಪರಿಸ್ಥಿತಿ ಏನಿದೆ, ಇದ್ಯಾವುದನ್ನು ಕೇಳಿಲ್ಲ, ನೋಡಿಲ್ಲ. ಇಂಥವ್ರನ್ನ ಯಾಕೆ ಗೆಲ್ಲಿಸ್ಬೇಕು ಅನ್ನೋದು ಅಲ್ಲಿನ ಸಾರ್ವಜನಿಕರ ಪ್ರಶ್ನೆ ಆಗಿದೆ. ಮಳೆ ಹೆಚ್ಚಾಗಿ ಮನೆಯೆಲ್ಲ ಬಿದ್ದು ಹೋಗ್ತಾ ಇದೆ, ನಮ್ಗಿರೋದಕ್ಕೂ ಸೂರ್ ಕರೆಕ್ಟ್ ಆಗಿಲ್ಲ, ಮೂಲಭೂತ ಸೌಕರ್ಯ ಅನ್ನೋದು ನಮ್ಗೆ ಇಲ್ಲಿ ಸಿಗ್ತಾ ಇಲ್ಲ. ಹೀಗಿರ್ಬೇಕಾದ್ರೆ ಜನಪ್ರತಿನಿಧಿ ಅಂತ ಅನ್ನಿಸ್ಕೊಂಡಿರೋ ನೀವು, ನಿಮ್ಮನ್ನ ನಾವು ಗೆಲ್ಸಿದೀವಿ ಅಂತ ಅಂದಮೇಲೆ ನಿಮ್ಮ ಜವಾಬ್ದಾರಿ ನಾವು ಅಲ್ವಾ, ಬಂದು ನೋಡ್ಬೇಕು ಅಲ್ವಾ, ಹೇಗಿದ್ದೀವಿ, ಏನಾಗ್ತಾ ಇದೆ, ಏನ್ ಪರಿಸ್ಥಿತಿ ಇದೆ, ಮಳೆಗಾಲದಲ್ಲಿ ಈ ತರ ಆಗತ್ತೆ, ಇದೆಲ್ಲ ಗೊತ್ತಿದ್ದು ಕೂಡ ಯಾಕೆ ಬಂದಿಲ್ಲ ಅಂತ ಕೇಳ್ಕೊಳ್ತಾ ಇದ್ದಾರೆ. ಬಟ್ ಎಲ್ಲಿದ್ದಾರೆ ಗೊತ್ತಿಲ್ಲ, ನಾಪತ್ತೆ ಆಗ್ಬಿಟ್ಟಿದ್ದಾರೆ ಶಿವಲಿಂಗೇಗೌಡರು. ಯಾವ್ದಾದ್ರು ಬ್ಯುಸಿ ಕಾರ್ಯಕ್ರಮದಲ್ಲಿ ಇದ್ದಾರಾ? ಶಿವಲಿಂಗೇಗೌಡರು ಅಂತ ಅಂದ್ರೆ ಕೆಲಸ ಮಾಡ್ತಾರೆ, ಜನರ ಪರವಾಗಿ ಧ್ವನಿ ಎತ್ತುತ್ತಾರೆ, ಗ್ರಾಮೀಣವಾಗಿ ಅವರಿಗೆ ಜನರ ಕಷ್ಟ ಏನು ಅನ್ನೋದು ಗೊತ್ತಿದೆ. ಈ ತರದೊಂದು ಮಾತಿತ್ತು. ಆದ್ರೆ ಈ ಬಾರಿ ಎಲೆಕ್ಷನ್ ಅಲ್ಲಿ ಹಠಕ್ಕೆ ಬಿದ್ದು ಗೆದ್ರು, ಪ್ರತಿಷ್ಠೆಯಾಗಿ ತೆಗೆದುಕೊಂಡ್ರು. ಆದ್ರೆ ಅದ್ಯಾಕೋ ಗೊತ್ತಿಲ್ಲ, ಕೆಲಸದ ವಿಚಾರ ಬಂದಾಗ, ಸಮಸ್ಯೆ ವಿಚಾರ ಬಂದಾಗ ಶಿವಲಿಂಗೇಗೌಡರು ಕಾಣೆ ಆಗ್ತಾ ಇದ್ದಾರೆ, ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಸೊ ಹಂಗಾಗಿ ದಯವಿಟ್ಟು ಪ್ರತ್ಯಕ್ಷವಾಗಿ ಸ್ವಾಮಿ ಅಂತ ಜನ ಕೇಳ್ಕೊಳ್ತಾ ಇದ್ದಾರೆ, ಆಕ್ರೋಶಭರಿತ ಮಾತುಗಳನ್ನ ಆಡ್ತಾ ಇದ್ದಾರೆ. ಆಟೋ ಬರಲ್ಲ, ನಡ್ಕೊಂಡೇ ಹೋಗ್ಬೇಕು. ಇಲ್ಲಿಂದ ಅಷ್ಟೂರ್ದಿಂದ ಆಟೋರು ಯಾರು ಬರೋರು ಇಲ್ಲ. ಡೆಂಗ್ಯೂ ಜ್ವರ ಬೇರೆ, ಚಿಕ್ಕ ಚಿಕ್ಕ ಮಕ್ಳಿದ್ದಾವೆ, ಜ್ವರ ಬೇರೆ, ಒಂದೊಂದು ತಿಂಗಳು ಜ್ವರ ಕಮ್ಮಿ ಆಗ್ತಾ ಇಲ್ಲ. ಯಾರಾದ್ರೂ ಬಂದು ಸ್ವಲ್ಪ ಇದು ನಮಗೆ ಚರಂಡಿ ಒಂದು ಕ್ಲೀನ್ ಮಾಡಿಕೊಟ್ಬಿಟ್ರೆ ಸಾಕು ಸರ್. ಎಲ್ಲಿದ್ದೀರಾ ನೋಡಿ ಸರ್, ಯಾರು ಇಲ್ಲಿ ಬಂದು ನೋಡೋ. ಇಲ್ಲಿ ಒಂದು 10 ಮನೆಗಳಿದ್ದಾವೆ, ಒಂದು ವರ್ಷ ಆಯ್ತು ಇಲ್ಲಿ ಕ್ಲೀನ್ ಮಾಡಿ, ಒಂಚೂರು ಯಾರು ಬಂದು ನೋಡೋರಿಲ್ಲ. ಇದು ಮನೆ ಬಿದ್ದುಬಿಟ್ರೆ ಯಾರು ಸರ್ ನೋಡೋರು? ಎಲ್ಲರೂ ಬಡವರೇ ಇರೋದು ಸರ್. ಒಂದು ಸ್ವಲ್ಪ ಹೊತ್ತು ನೋಡಿ, ಯಾರಾದರೂ ನಮಗೆ ಇದು ಕಷ್ಟ ಸಾಲ್ವ್ ಮಾಡಿಕೊಟ್ರೆ ಎಷ್ಟೋ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ನೋಡಿ, ಯಾರಾದರೂ ಬಂದು ಸ್ವಲ್ಪ ನಮಗೆ ಇದೊಂದು ಕ್ಲೀನ್ ಮಾಡಿಕೊಟ್ಬಿಟ್ರೆ ನಾವು ಈಗ ಡೆಂಗ್ಯೂ ಜ್ವರ ಬೇರೆ, ಮಕ್ಕಳಿದ್ದಾವೆ ನೋಡಿ, ಸ್ವಲ್ಪ ನಮಗೆ ಹೆಲ್ಪ್ ಮಾಡಿ ಈ ಥರ ಇದೊಂದು ಸ್ವಲ್ಪ ಕ್ಲೀನ್ ಮಾಡಿಕೊಟ್ರೆ ತುಂಬ ಇದು ಒಳ್ಳೇದಾಗುತ್ತೆ ಸರ್. ವರ್ಷದಿಂದ ಬಿದ್ದಿದೆ ಸರ್, ಇಲ್ಲಿ ಬಂದು ಸ್ವಲ್ಪ ನೋಡಿ ನಮಗೆ ಕ್ಲೀನ್ ಮಾಡಿಕೊಡ್ರಿ ಸರ್. ನಗರಸೇವಕ ಯಾರು ಬರ್ತಾ ಇಲ್ವಾ? ಇಲ್ಲ ಸರ್, ಒಂದೂವರೆ ವರ್ಷ ಆಯ್ತು ಸರ್ ಕ್ಲೀನ್ ಮಾಡಿ. ಇಲ್ಲಿ ಒಂದು 10 ಮನೆಗಳಿದ್ದಾವೆ, ಒಂದು ವರ್ಷ ಆಯ್ತು ಇಲ್ಲಿ ಕ್ಲೀನ್ ಮಾಡಿ, ಒಂಚೂರು ಯಾರು ಬಂದು ನೋಡೋರಿಲ್ಲ. ಇದು ಮನೆ ಬಿದ್ದುಬಿಟ್ರೆ ಯಾರು ಸರ್ ನೋಡೋರು? ಎಲ್ಲರೂ ಬಡವರೇ ಇರೋದು ಸರ್. ಒಂದು ಸ್ವಲ್ಪ ಹೊತ್ತು ನೋಡಿ, ಯಾರಾದರೂ ನಮಗೆ ಇದು ಕಷ್ಟ ಸಾಲ್ವ್ ಮಾಡಿಕೊಟ್ರೆ ಎಷ್ಟೋ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ನೋಡಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಅದ್ಯಾಕೆ ಶಿವಲಿಂಗೇಗೌಡರಿಗೆ ಈ ವಿಚಾರ ಇನ್ನೂ ತಲುಪಿಲ್ವೋ ಅಥವಾ ಕೆಲಸ ಮಾಡೋ ಮನಸ್ಸಿಲ್ವೋ, ಏನ್ ಸಮಸ್ಯೆ ಆಗಿದೆ ಅಂತ? ನೀತಿ, ಹಾಸನ ಜಿಲ್ಲೆ ಅರಸೀಕೆರೆ ಪಟ್ಟಣದ ಬಾಬಾ ಸಾಹೇಬ್ ಬೀದಿಯ ಗ್ರಾಮಸ್ಥರು ಕೂಡ ಈ ಪೋಸ್ಟರ್ ಅನ್ನು ಹಿಡಿದು ತಮ್ಮ ನೋವನ್ನು ತೋಡಿಕೊಂಡಿರುವಂತಹ ಘಟನೆ ನಡೆದಿರುವಂತದ್ದು. ಈಗಾಗಲೇ ಮಳೆಗಾಲ ಆರಂಭವಾಗಿದೆ. ಮಳೆಗಾಲ ಆರಂಭವಾದಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಡೆಂಗ್ಯೂ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಒಂದ್ ಕಡೆ ಮನೆ ಬಿದ್ದು ಹೋಗ್ತಾ ಇದೆ, ಇನ್ನೊಂದ್ ಕಡೆ ಚರಂಡಿಗಳು ಕ್ಲೀನ್ ಇಲ್ಲ, ಜೊತೆಗೆ ಮನೆ ಬಿದ್ದು ಹೋಗಿ ಸಾಕಷ್ಟು ದಿನಗಳು ಕೂಡ ಆಗಿರುವಂತದ್ದು. ಇಂತಹ ಸಂದರ್ಭದಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇದೆ, ಆರೋಗ್ಯ ಸರಿ ಇಲ್ಲ. ಹಾಗಾಗಿ ನೀವು ಗೃಹ ಮಂಡಳಿ ಅಧ್ಯಕ್ಷರಾಗಿ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ವೋಟ್ ಕೇಳಲಿಕ್ಕೆ ನಮಗೆ ಬೇಕಾದಂತಹ ಸಂದರ್ಭದಲ್ಲಿ ಆಗ ಬಂದು ನಮ್ಮನ್ನ ವೋಟ್ ಕೇಳ್ತೀರಿ, ಆದ್ರೆ ನಮ್ಮ ಮನೆಗಳು ಬಿದ್ದೋಗಿದೆ, ಈ ರೀತಿ ಚರಂಡಿಗಳು ಕೂಡ ಶುಚಿ ಇಲ್ಲ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ನಾವು ಯಾರನ್ನ ಭೇಟಿ ಮಾಡಬೇಕು ಎನ್ನುವ ಆಕ್ರೋಶವನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸಿರುವಂತದ್ದು. ಅದರಲ್ಲೂ ಪೋಸ್ಟರ್ ಹಿಡಿದು ಮುಸ್ಲಿಂ ಮಹಿಳೆಯರು ಒಂದು 7-8 ಮಂದಿ ಮುಸ್ಲಿಂ ಮಹಿಳೆಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತಹ ಘಟನೆ ನಡೆದಿರುವಂತದ್ದು. ನೀವು ಎಲ್ಲಿದ್ದೀರಿ? ಅಕಸ್ಮಾತ್ ಮತ ಹಾಕಿದ ವ್ಯಕ್ತಿಗಳನ್ನು ಬದುಕಿದ್ದಾರಾ ಸತ್ತಿದ್ದಾರಾ ಎಂಬುದನ್ನು ಒಂದು ಬಾರಿ ಒಮ್ಮೆ ಆದ್ರೂ ಒಂದ್ಸಲ ಬಂದು ಭೇಟಿ ಕೊಡಿ ಅನ್ನುವ ಮುಖಾಂತರ ತಮ್ಮ ಪೋಸ್ಟರ್ ಅನ್ನು ಹಿಡಿದು ಶಿವಲಿಂಗೇಗೌಡರ ವಿರುದ್ಧ ಆಕ್ರೋಶವನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸಿರುವಂತದ್ದು.
ಶಿವಲಿಂಗೇಗೌಡರ ಬಗ್ಗೆ ಸಾಕಷ್ಟು ಅಭಿವೃದ್ಧಿ ಅಧಿಕಾರರು ಅರಸೀಕೆರೆ ಪಟ್ಟಣಕ್ಕೆ ಸಾಕಷ್ಟು ಅಭಿವೃದ್ಧಿ ಮಾಡ್ತಾರೆ ಅನ್ನುವ ಮಾತುಗಳು ಕೂಡ ಎಲ್ಲಾ ಕಡೆ ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಯಾಕೆ ಇತ್ತೀಚೆಗೆ ಒಂದು ವರ್ಷ ಆಗಿದೆ ಶಿವಲಿಂಗೇಗೌಡರು ಗೆದ್ದು ನಮ್ಮ ಏರಿಯಾ ಕಡೆ ತಿರುಗಿ ನೋಡಿಲ್ಲ, ನಾವು ಪಕ್ಕಾ ಶಿವಲಿಂಗೇಗೌಡರಿಗೆ ವೋಟ್ ಕೂಡ ಮಾಡಿದೀವಿ ಅನ್ನುವ ಮಾತುಗಳನ್ನ ಕೂಡ ಆಡ್ತಾ ಇರುವಂತದ್ದು. ಹೀಗೆ ಈ ರೀತಿಯಾದಂತಹ ಪೋಸ್ಟರ್ ನ ಹಿಡಿದು ಈಗಾಗಲೇ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜ್ವರ ಬೇರೆ